ಬ್ಯಾಕ್ ಟು ತರಂಗೋಡ ಕನ್ನಡ ಯೂಟ್ಯೂಬ್ ಚಾನಲ್. ಎಸ್, ನಾನು ಬೆಳಗ್ಗೆ ಬೇಗನೆ ಎದ್ದು ನಾನು ಯೂಶಲಿ ಯೋಗಾಸನ ಮಾಡ್ಕೊತೀನಿ. ಯೋಗಾಸನ ಮಾಡಿ ಇವಾಗ ನಾನು ನೀರನ್ನ ಹಾಕಿದ್ದೀನಿ, ಸಬ್ಜಿನ ಹಾಕಿದ್ದೀನಿ. ನೀರನ್ನ ಕುಡಿಬೇಕು. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತೇನು ಬ್ರೇಕ್ಫಾಸ್ಟ್ ಅಪ್ಪ ಅಂತ ಅಂದರೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ವಾಂಗಿಬಾತ್ ಅಂತಂದರೆ ಎಲ್ಲರೂ ಮಾಡ್ತಾರೆ. ಏನು ಸ್ಪೆಷಲ್ ವಾಂಗಿಬಾತ್ ಅಂತಂದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಗೊಜ್ಜು ಮಾಡ್ಕೊಂಡು ಮಿಕ್ಸ್ ಮಾಡ್ತಾರೆ, ಇಲ್ಲ ಡೈರೆಕ್ಟಾಗಿ ಪಲಾವ್ ಥರ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ, ಹೇಗಿದೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ, ಡೇ ವಿತ್ ಮೀ. ಇವತ್ತೆಲ್ಲ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಬನ್ನಿ, ಬೆಳಗ್ಗೆ ಎದ್ದು ಯೋಗಾಸನ ಮಾಡಾಗಿದೆ. ಇವಾಗ ನೀರು ಕುಡಿಬೇಕು. ನೀರು ಕುಡಿದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ, ಒಬ್ಬೊಬ್ರು ನೈಟ್ ಎಲ್ಲ ನೆನೆಕೊಂಡು ತಿಂತಾರೆ, ಬಟ್ ಬೆಳಗ್ಗೆ ನೆನಕಿದ್ರೆ ಸಾಕು. ಇದು ಫುಲ್ ಕುಡಿದು ಖಾಲಿ ಮಾಡಬೇಕು. ದಿನಕ್ಕೆ ಇದು 4 ಬಾಟ್ಲು ಕುಡಿಬೇಕು. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ವಾಂಗಿಬಾತ್ ಮಾಡೋಕ್ಕೆ ಆಲ್ರೆಡಿ ಈ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಕುದಿಟ್ಕೊಂಡಿದ್ದೀನಿ. ಬದನೆಕಾಯಿನ ಆಮೇಲೆ ಕುಯ್ಕೊತೀನಿ. ಇವಾಗ ಒಗ್ಗರಣೆಗೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಒಗ್ಗರಣೆಗೆ ನಾನು ಆಲ್ರೆಡಿ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಿಡಿತಿದೆ. ಇವಾಗ ನಾನು ಅದಕ್ಕೆ ಕರಿಬೇವು ಹಾಕ್ತೀನಿ. ಬನ್ನಿ, ಬಟಾಣಿ ಹಾಕೋರು ಹಾಕ್ಕೊತಾರೆ, ನಾನು ಬಟಾಣಿ ಹಾಕ್ತಿಲ್ಲ, ಕಡಲೆ ಬೀಜ ಹಾಕ್ತಿದ್ದೀನಿ. ಇವಾಗ ಫ್ರೈ ಮಾಡೋಣ. ಬನ್ನಿ, ಕಡಲೆ ಬೀಜನ ನೀಟಾಗಿದ್ರೆ ಫ್ರೈ ಮಾಡ್ಕೋಬೇಕು. ಈ ಥರ ಇದು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಏನು ಮಸಾಲೆ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ತಾರೆ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ನೋಡೋಣ ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ. ನಾನು ಮುಂಚೆ ಎಲ್ಲ ಗ್ರೇವಿ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೋತಿದ್ದು, ಗೊಜ್ಜು ಥರ ಮಾಡಿಕೊಂಡು. ಬಟ್ ಇವಾಗ ನಾನು ಗೊಜ್ಜು ಥರ ಮಾಡ್ಕೊತಾ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಕೂಗಿಸ್ಕೊಡೋಣ ಅಂತ, ನೋಡೋಣ ಹೇಗೆ ಬರುತ್ತೆ ಅಂತ. ಬಟಾಣಿ, ಹಸಿ ಬಟಾಣಿ ಹಾಕೋತಾರೆ. ನಾನು ಹಸಿ ಬಟಾಣಿ ಇಲ್ಲ, ಅದಕ್ಕೋಸ್ಕರ ಕಡಲೆ ಬೀಜ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ನಾವು ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ಹಾಕೊಳ್ಳೋಣ. ಬನ್ನಿ, ಇವಾಗ ಕರಿಬೇವು ಮತ್ತು ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೀಗ ಇದನ್ನ ಹಾಕ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ತೊಗೊಂಡಿದ್ದೀನಿ, ಸಾಕು. ಒಂದು ಸಾಕು ಅಂತ ತೊಗೊಂಡಿದ್ದೀನಿ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಲ್ಲ, ಯಾಕೆಂದರೆ ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಬೇಗ ಬೈಕೊಳ್ಳುತ್ತೆ ಅಂತ ಉಪ್ಪು ಹಾಕ್ತಾರೆ. ಅದಕ್ಕೋಸ್ಕರ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೋತಾ ಇದ್ದೀನಿ, ಸಾಕು ಇಷ್ಟು. ಆಮೇಲೆ ಮತ್ತೆ ಹಾಕೋಬೇಕಲ್ಲ, ಜಸ್ಟ್ ಸುಮ್ಮನೆ ಈರುಳ್ಳಿಗೋಸ್ಕರ ಹಾಕೋತಾ ಇದ್ದೀನಿ. ನೋಡೋಣ ಫಸ್ಟ್ ಟೈಮ್ ಹೇಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಅಂತ. ನಾನು ಫಸ್ಟ್ ಟೈಮೇ ಮಾಡ್ತೀನಿ. ನಾನು ಗೊಜ್ಜು ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಈಗ ಕುಕ್ಕರಲ್ಲಿ ಮಾಡಿಬಿಟ್ಟು ಒಂದ್ಸತಿ ನೋಡೋಣ ಚೆನ್ನಾಗಿ ಬರುತ್ತಾ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದಲ್ಲ ಅಂದ್ಬಿಟ್ಟು. ನೋಡಿ, ಈರುಳ್ಳಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನಾನು ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದು ಸಬ್ಜಿ ನೀರು ಮಾಡ್ಕೊಂಡಿದ್ದೆ, ಸಬ್ಜಿ ಒಣೆ ಹಾಕ್ಕೊಂಡಿದ್ದೆ. ಅದನ್ನು ಕುಡಿಬೇಕು ಇವಾಗ. ಅದಕ್ಕೆ ಒಂಚೂರು ಮಾಡಿಕ್ಬಿಟ್ಟು ತಿಂಡಿ ಮಾಡಿಕ್ಬಿಟ್ಟು ಕುಡಿಬಿಟ್ಟು ನಂತರ ಕೆಲಸ ಏನಿದೆ ಮುಗಿಸ್ಕೊಂಡು ಆಮೇಲೆ ತಿಂತೀನಲ್ಲ. ಇವಾಗ ಟೊಮೊಟೊ ಹಾಕೋಣ. ನಾನಿಲ್ಲಿ ಚಿಕ್ಕ ಟೊಮೊಟೊನ 3 ಕುಯ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಬೇಡಿ, ಯಾಕಂದರೆ ಹುಳಿ ಬಿಡಬೇಕಲ್ಲ, ಹುಣ್ಸೆಹಣ್ಣು ಹುಳಿ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಬೇಡಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ, ಸಾಕು, ಜಾಸ್ತಿ ಬೇಡ, ಸಾಕು. ಇವಾಗ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಬೇಯದಕ್ಕೆ ಬಿಡೋಣ. ಟೊಮೊಟೊ ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯಲಿ, ಓಕೆನಾ? ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಬಿಡಬೇಕಲ್ಲ, ಸೊ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಸ್ಮ್ಯಾಶ್ ಮಾಡಿ ಅದರೊಳಗೆ ಬಿಡೋಣ. ನೋಡಿ, ಇದಕ್ಕಿಂತ ಮುಂಚೆ ನಾನು ಬದನೆಕಾಯಿನ ಸೇರಿಸ್ಕೋತಾ ಇದ್ದೀನಿ, ಯಾಕೆಂದರೆ ಮೊದಲೇ ಹಾಕ್ಬಾರ್ದು, ಬೆಂದೋಗ್ಬಿಡುತ್ತೆ ಬದನೆಕಾಯಿ. ಕೂಗಿಸ್ಕೊಳ್ಳೋದು ಬೇರೆ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ವೀಡಿಯೋ ಮಾಡ್ತಾಯಿದ್ದೆ, ನಮ್ಮ ಯಜಮಾನ್ರು ಬ್ಯಾಗ್ರೌಂಡಿಂದ ಮ್ಯೂಸಿಕ್ ಕೊಡ್ತವ್ರೆ. ಸೊ ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಕೋಬೇಕಂತಂದರೆ ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಅರಿಶಿನೂ ಹಾಕಿದ್ದೀನಿ, ಸ್ವಲ್ಪ ಖಾರ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಂತರ MTR ವಾಂಗಿಬಾತ್ ಪೌಡರ್ ಹಾಕ್ಕೋಬೇಕು. ಇದು ಹಾಕ್ಕೊಬೇಕು. ನೆಕ್ಸ್ಟ್ ಹುಣಸೆ ಹುಳಿ ಬಿಟ್ಕೋಬೇಕು.
ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ. ನೆಕ್ಸ್ಟ್ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಇವಾಗ ಸ್ವಲ್ಪ ಖಾರ ಪುಡಿ ಮತ್ತು ವಾಂಗಿಬಾತ್ ಪೌಡ್ರು ಮಿಕ್ಸ್ ಮಾಡ್ಕೊಂಡು ನಂತರ ಹುಳಿ ಬಿಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಬನ್ನಿ ಖಾರ ಪುಡಿ ಮತ್ತು ಇದು ಪೌಡ್ರ್ ಹಾಕೋಣ. ಇವಾಗ ನಾನು ವಾಂಗಿಬಾತ್ ಪೌಡ್ರು ಹಾಕೋತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಬೇಗ ಆಗೋಗುತ್ತೆ ಇದು. ಮಕ್ಕಳು ಸ್ಕೂಲಿಗೆ ಲೇಟಾಗಿ ಎದ್ದಿರ್ತೀರ, ಮಕ್ಕಳು ಸ್ಕೂಲಿಗೆ ಟಿಫನ್ ಬೇಕಾಗಿರುತ್ತೆ, ಬ್ರೇಕ್ಫಾಸ್ಟ್ 5 ನಿಮಿಷಕ್ಕೆ ಆಗೋಗುತ್ತೆ. ನೀಟಾಗಿ ನಾನು ವೀಡಿಯೋ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ ಮಾಡೋದಕ್ಕೆ, ಬಟ್ ನಿಮಗೆ ಬೇಗ ಆಗೋಗುತ್ತೆ. ನೋಡಿ ಈ ಥರ ನೀಟಾಗಿ ಮಾಡ್ಕೊಂಡು ಅದಕ್ಕೊಂಚೂರು ಖಾರ ಪುಡಿ ಹಾಕ್ಕೊಳ್ಳೋಣ. ಇವಾಗ ಖಾರ ಪುಡಿ ತೊಗೋತಾ ಇದ್ದೀನಿ, 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಖಾರನೇ ಇದೆ ಆಲ್ರೆಡಿ. 1.5 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಈ ಥರ ಡ್ರೈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಲ್ಲ, ಇದು ನೀಟಾಗಿ ಈ ಥರ ಮಾಡ್ಕೊಂಬಿಟ್ಟು ಹುಳಿ ಬಿಟ್ಬಿಡೋಣ. ಸ್ವಲ್ಪ ಗಟ್ಟಿನೇ ಇರಬೇಕು ಆ್ಯಕ್ಚುಲಿ ಗ್ರೇವಿ ಥರ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ, ಹುಣಸೆ ಹಣ್ಣು ಕೈಲೇ ಕಳ್ಸೋಕ್ಕಾಗೋದು, ಸ್ಪೂನಲ್ಲಿ ಮತ್ತು ಸೌಟಲ್ಲೆಲ್ಲ ಕಳ್ಸೋಕ್ಕಾಗಲ್ಲ. ಪ್ಲೀಸ್ ಯಾರು ಏನೋ ಅಂದ್ಕೋಬೇಡಿ, ನಿಮಗೂ ಗೊತ್ತಿರುತ್ತೆ ಹುಣಸೆ ಹಣ್ಣನ್ನ ಕೈಲೇ ಕಲಿಸೋದು ಅಂತ. ನೀಟಾಗಿ ಒಬ್ಬರೇ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ. ಸ್ಟ್ಯಾಂಡ್ ಇದೆ ಬಟ್ ಇಲ್ಲಿ ಫಿಕ್ಸ್ ಆಗಲ್ಲ, ಅದಕ್ಕೋಸ್ಕರ ನಾನು ಕೈಲಿ ಹಿಡ್ಕೊಂಡು ಒಂದೇ ಕೈಲಿ ಮಾಡ್ಕೋತಾ ಇದ್ದೀನಿ. ಈ ಥರ ನೀಟಾಗಿ ಇದನ್ನು ಫುಲ್ ಹಾಕಬೇಡಿ, ಜಸ್ಟ್ ನೋಡಿ ಮೇಲೆ ಬರ್ತಲ್ಲ ನೀರು, ಅದನ್ನಷ್ಟೇ ಹಾಕಬೇಕು. ನೀಟಾಗಿ ಥರ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ಏನು, ಮತ್ತೆ ಫ್ರೈ ಮಾಡ್ಕೋಬೇಕು. ಇದೇನು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ಎಣ್ಣೆ ಬಿಡುತ್ತೆ, ಬೆಂದಿದ್ರೆ ಎಣ್ಣೆ ಬಿಡುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಓ ಬೆಂದಿದೆ ಅಂತ, ಆವಾಗ ನಿಮಗೆ ಗೊತ್ತಾಗಬೇಕು. ಸೊ ಹಿಂಗೆ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಸೇರಿಸ್ಕೊಳ್ಳೋಣ. ಬನ್ನಿ ಅಕ್ಕಿ ತೊಳೆದಿಟ್ಕೊಳ್ಳೋಣ. ಇವಾಗ ಬರುತ್ತೆ ಬೆಂದಾದಮೇಲೆ ಸೈಡಲ್ಲಿ ನೋಡಿ ಇದೆಲ್ಲ ಎಣ್ಣೆ ಬಿಟ್ಕೋತೈತೆ. ಸೊ ನಿಮಗೆ ಫೈನಲಿ ಈ ಥರ ಬರುತ್ತೆ. ಇದಕ್ಕೆ ನೀವೇನು ಹಾಕಬೇಕು ಅಂದರೆ ಇವಾಗ ಅಕ್ಕಿ ಹಾಕ್ಕೋಬೇಕು. ಉಪ್ಪು ಆಲ್ರೆಡಿ ನಾನು ಸೇರಿಸ್ಕೊಂಡಿದ್ದೀನಿ, ರುಚಿ ನೋಡಿದ್ದೀನಿ ಚೆನ್ನಾಗಿದೆ. ಇದಕ್ಕೆ ನೀವೀಗ ಅಕ್ಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಜಸ್ಟ್ ಲಿಡ್ನ ಕ್ಲೋಸ್ ಮಾಡೋದು. ಬನ್ನಿ ಅಕ್ಕಿ ಹಾಕ್ಕೊಳ್ಳೋಣ. ಇವಾಗ ನಮ್ಗೆ 1 ಕಪ್ ಸಾಕು ಅಕ್ಕಿ, ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ಕುದೀತಾ ಇದೆ, ಈಗ ಹಾಕಬೇಕು. ನಾವಿಬ್ಬರಲ್ವ ಇರೋದು, ಸೊ 1 ಟೈಮ್ಗೆ ಸಾಕು. ಇವಾಗ ಅಕ್ಕಿಯನ್ನು ಮಿಕ್ಸ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ಸೇಮ್ ಈ ಪಲಾವ್ ಥರನೇ ಬರುತ್ತೆ ನೋಡಿ ಈ ಥರ. ಇದೊಂದು 5 ನಿಮಿಷ ಕುದಿಬೇಕು ಇದು ಅಕ್ಕಿ, ಆವಾಗ ಚೆನ್ನಾಗಿ ಬರುತ್ತೆ. ಕುದಿಬೇಕು ಅಂದರೆ ಫುಲ್ ಅಲ್ಲ, ಈ ಥರ. ಏನಕ್ಕೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಆ ಥರ ಮಾಡ್ತಾರೆ ನೋಡಿ. 5 ನಿಮಿಷದಲ್ಲಿ ಕೆಲಸ ಆಗೋಗ್ಬಿಡುತ್ತೆ. ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ 5 ನಿಮಿಷ, ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಈ ಪಲಾವ್ ಮಾಡೋಕ್ಕೆ. ವಾಂಗಿಬಾತ್ ಮಾಡೋಕ್ಕೆ ನಾನು ಪಲಾವ್ ಅಂತ ಅಂದ್ಕೊಬಿಟ್ಟಿದ್ದೀನಿ. ಓಕೆ, ನೀರು ಬಿಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಬನ್ನಿ ತೊಗೊಂಡ್ರೆ ನಾನು 2 ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ನೀವು ಅಷ್ಟೇ ನೀರು ಹಾಕಬೇಕು. 1 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ ಹಾಕೋಬೇಕು, 2 ಗ್ಲಾಸ್ ತೊಗೊಂಡ್ರೆ 4 ಗ್ಲಾಸ್ ಹಾಕೋಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನೋಡಿದ್ರಾ ಬದನೆಕಾಯಿ ಎಲ್ಲ ಮೇಲೆ ಬಂದಿದೆ. ಸೊ ಇವಾಗ ನಿಪ್ಪನ್ನ ಕ್ಲೋಸ್ ಮಾಡೋಣ. ಓಕೆ, ನಿಪ್ಪನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿ ಹೇಳ್ತೀನಿ ಹೇಗೆ ಬಂತು ಅಂತ. ಸೊ ಎಸ್, ನಾನು ಬಟ್ಟೆ ತೊಗೊಬಂದೆ, ಬಟ್ಟೆ ಮಡ್ಚಿಕ್ತಾ ಇದ್ದೀನಿ. ಇವಾಗ ಬಟ್ಟೆ ಮಡ್ಚಿಕ್ಬಿಟ್ಟು ಕಸ ಗುಡಿಸ್ಬೇಕು, ಬ್ರಷ್ ಮಾಡಿಬಿಟ್ಟು ಟಿಫನ್ ತಿನ್ನಬೇಕು. ಇವತ್ತು ದೇವ್ರ ಸಂಬಂಧ ತೊಳೆಯೋದ್ರಿಂದ ಸ್ವಲ್ಪ ಸ್ನಾನ ಮಾಡ್ಕೊಂಡು ತಲೆಗೆಲ್ಲ ಸ್ನಾನ ಮಾಡ್ಕೋಬೇಕು, ಹಾಗೆ ಇಟ್ಬಾರ್ದು. ಅದಕ್ಕೋಸ್ಕರ ಬ್ರಷ್ ಮಾಡ್ಬಿಟ್ಟು ತಿಂದ್ಬಿಟ್ಟು ನಂತರ ಸ್ನಾನ ಮಾಡ್ಕೊಳ್ಳೋದು. ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಮಲಗೋಕ್ಕೆ ಟೈಮ್ ಸಿಗುತ್ತೆ. ಎಸ್, ಇದು ನಮ್ಮ ಅಕ್ಕನ ಮಗಳದ್ದು ಬಟ್ಟೆ. ಅವಳು ಬಂದಾಗ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಪಾಪ, ಗೊತ್ತೇ ಇಲ್ಲ ಅವಳಿಗೆ. ಎಷ್ಟು ಕ್ಯೂಟಾಗಿದೆ ನಮ್ಮ ಅಕ್ಕನ ಮಗಳದ್ದು.
ಟಿ ಶರ್ಟ್. ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಲ್ವಾ. ನನ್ಗೆ ಯಾಕೋ ಗೊತ್ತಿಲ್ಲ, ನಾನು ಹಾಕಿದ ವಿಡಿಯೋಗೆಲ್ಲ ಕಾಪಿರೈಟ್ ಅಂತ ಬರ್ತಿದೆ. ಏನು ಇಶ್ಯೂ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕಾಪಿರೈಟ್ ಅಂತ ಬರ್ತಿದೆ, ನಾನು ಓನಾಗಿ ಮಾಡಿ ಹಾಕಿದ್ರು ಕಾಪಿರೈಟ್ ಅಂತ ಬರ್ತಿದೆ. ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ಮೈ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿಲ್ಲ. ಪ್ಲೀಸ್ ಯಾರಿಗಾದ್ರು ಗೊತ್ತಿರೋ ಸ್ವಲ್ಪ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಅದು ಬರ್ತಿದೆ ಅಂತ ನನಗೂ ಗೊತ್ತಿಲ್ಲ. ನಂದಾಗಿದೆ. ನನ್ನ ಯಜಮಾನ್ರು ಜೀನ್ಸ್ ಅವ್ರದ್ದಂತೂ ಎಷ್ಟಿದೆ ಅಂತ ಅಂದರೆ, ಎಷ್ಟು ಜನ ಕೊಟ್ರು ಆ ಕಬೋರ್ಡ್ ಫುಲ್ ಹಾಕ್ತಾನೆ ಇರುತ್ತೆ. ಜೀನ್ಸ್ ಇದು ಅಲ್ಲೇ ತಗೊಂಡಿದ್ದು. ಇದೊಂದು ಲಾಗ್ ಮಾಡ್ತೀನಿ. ಇದು ಚೆನ್ನಾಗಿದೆ, ಬಟ್ ಇದು ಲಾಗ್ ಮಾಡ್ತೀನಿ. ನಮ್ಮ ಯಜಮಾನ್ರಿಗೆ ವೈಟ್ ಶರ್ಟ್ ಅಂದರೆ ತುಂಬ ಇಷ್ಟ. ಅವ್ರ ಹತ್ರ ಜಾಸ್ತಿ ಇರೋದೇ ಅವ್ರ ಹತ್ರ ವೈಟ್ ಶರ್ಟು. ನೀವು ನೋಡ್ತಾ ಇರ್ಬೋದು ಎಷ್ಟು ವೈಟ್ ಶರ್ಟ್ ಮಾಡಿಸ್ತಾ ಇದ್ದೀನಿ ಅಂತ. ಮತ್ತು ಬರೀ ವೈಟ್ ಶರ್ಟೇ. ಏನಪ್ಪ ಅವ್ರು ಬೇರೆ ಕಲರ್ಸ್ ತೊಗೊಳಕ್ಕೆ ಅವ್ರಿಗೆ ಇಷ್ಟ ಇಲ್ವೋ ಗೊತ್ತಿಲ್ಲ. ಸೊ ನಿಮಗೆ ಡಿಸ್ಟರ್ಬೆನ್ಸ್ ಇದ್ರೆ ಐ ಆಮ್ ಸಾರಿ. ಇಲ್ಲಿ ಮನೆ ಕಟ್ಟಿದ್ದಾರೆ, ಅದು ಸೌಂಡ್ ಇದೆ. ಮೈಕ್ ಇದೆ, ಬಟ್ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಅದನ್ನ ಹಾಕ್ಕೊಂಡು ವಿತ್ ವೈರ್ ಅಲ್ವಾ. ಓಕೆ ನೋಡಿ, ಬರೀ ವೈಟ್ ಶರ್ಟ್. ಯಾರು ತೆಗೆದ್ರು ವೈಟ್ ಶರ್ಟ್, ಎಷ್ಟು ತೆಗೆದ್ರು ವೈಟ್ ಶರ್ಟ್. ಬನ್ನಿ ಅವ್ರ ಬಟ್ಟೆನ ಅವ್ರ ಕಬೋರ್ಡ್ಗೆ ಇಟ್ಬಿಡೋಣ. ಸೊ ಅದು ಐರನ್ ಮಾಡಿದ್ದೀನಿ. ಇದು ಫುಲ್ ಐರನ್ ಮಾಡಿರೋದು. ವಿತೌಟ್ ಐರನ್ ಮಾಡಿರೋದನ್ನ ನಾನು ಸೈಡಲ್ಲಿ ಇಡ್ತೀನಿ. ಇವಾಗ ನನ್ನ ಕಬೋರ್ಡ್ ಇರ್ಬೇಕು. ದಿಸ್ ಇಸ್ ಮೈ ಕಬೋರ್ಡ್. ಒಂದಿನ ನಾನು ಡ್ರೆಸ್ನ ಲಾಗ್ ಮಾಡ್ತೀನಿ ನೋಡಿ. ಇಡೋಕ್ಕಾಗ್ದಲ್ಲಿ ಎಷ್ಟು ಹೆಂಗೆ ತುರ್ಕಿದ್ದೀನಿ ಅಂದರೆ ಮೇಲಿಂದ ಹಿಡಿದು ಫುಲ್ ಇದೆ. ಇಡೋಕ್ಕೆ ಜಾಗ ಇಲ್ದಲೇ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಬಟ್ಟೆಗಳನ್ನ ಎಷ್ಟೊಂದು. ಇದು ಮಗುದು ಬಟ್ಟೆನ ಇಲ್ಲೇ ಇಡೋಣ. ಸೊ ಮೈ ಟ್ರ್ಯಾಕ್ ಪ್ಯಾಂಟ್ ಗೋಸ್ ಹಿಯರ್, ಟಿ ಶರ್ಟ್ ಇಲ್ಲಿ. ಅವ್ರದ್ದು ಅಷ್ಟೇ ಜಾಗನೇ ಇಲ್ಲ ಇಡಕ್ಕೆ. ಅಷ್ಟೊಂದು ತಗೊಂಡ್ರೆ ಬಟ್ಟೆಗಳು ಎಲ್ಲಿ ಇಡಕ್ಕೆ ಜಾಗ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡಿ. ಕೀಪ್ ವಾಚಿಂಗ್. ಬನ್ನಿ ವಾಂಗಿಬಾತ್ ಹೇಗಾಗಿದೆ ನೋಡೋಣ. ಫಸ್ಟ್ ಟೈಮ್ ನಾನು ಮಾಡಿರೋದು ಕುಕ್ಕರಲ್ಲಿ. ಸೊ ವಾಂಗಿಬಾತ್ ಕುಕ್ಕರ್ ಅಂತಲೇ ಹೆಸರಿಕ್ಬಿಡೋಣ. ವಾವ್, ಚೆನ್ನಾಗಿದೆ. ನೋಡೋಣ 2 ನಿಮಿಷ. ಐ ಥಿಂಕ್ ಇಟ್ಸ್ ಗುಡ್. ನೋಡಿ, ವಾವ್, ಚೆನ್ನಾಗಿ ಬಂದಿದೆ. ನೀರು ಅಷ್ಟೇ, ಅನ್ನನೂ ಅಷ್ಟೇ, ಎಲ್ಲೂ ಲೈಕ್ ಏನು ಗಂಜಿ ಥರ ಆಗಿಲ್ಲ. ಉದ್ರುದ್ರಾಗಿ ಬಂದಿದೆ ನೋಡಿ. ಎಸ್, ಗುಡ್, ಚೆನ್ನಾಗಿದೆ. ನಾನೇ ಇಕ್ಕಿದ್ದೀನಿ ಕುಕ್ಕರ್ ವಾಂಗಿಬಾತ್ ಅಂತ ಇಕ್ಕಿದ್ದೀನಿ. ಒಂದ್ಸತಿ ಮಾಡ್ಕೊಂಡು ತಿಂದು ಟೇಸ್ಟ್ ಆಗಿದೆ ಹೇಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಗಂಜಿ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ತುಪ್ಪ ಹಾಕೊಂಡು ತಿನ್ನೋರು ತಿಂತಾರೆ, ಬಟ್ ತುಪ್ಪ ಹಾಕೊಂಡು ತಿನ್ನಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಚೆನ್ನಾಗಿ ಬರಲ್ಲ ಅಂತ ಪ್ರಾಮಿಸ್ ಅಂದ್ಕೊಂಡಿದ್ದೆ. ಬಕ್ವಾಸಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಮಾಡ್ತಿದ್ದೀನಿ ಅಂತ. ಇಟ್ಸ್ ಓಕೆ, ಗುಡ್. ಅಂದರೆ ಗಂಜಿ ಥರ ಆಗಿಲ್ಲ. ಅನ್ನ ಲೈಕ್ ಮುದ್ದೆ ಥರ ಆಗುತ್ತೆ, ಆ ಥರ ಆಗಿಲ್ಲ. ಉದ್ರಾಗಿ ಬಂದಿದೆ. ನನಗೂ ಖುಷಿ ಆಯಿತು. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ತುಂಬಾ ಚೆನ್ನಾಗಿ ಬಂದಿದ್ದು. ಟೇಸ್ಟ್ ಕೂಡ ಮಾಡಿದೆ, ಸಖತ್ತಾಗಿತ್ತು. ಫೈನಲಿ ಸ್ನಾನ ಆಯಿತು. ಸ್ನಾನ ಆಗಿ ಇವಾಗ ನನಗೆ ಬಂದಿದೆ ಕ್ರೀಮ್ ಹಚ್ಕೊಂಡು. ನಾನೇನು ಜಾಸ್ತಿ ಮೇಕಪ್ ಎಲ್ಲ ಮಾಡಲ್ಲ, ಜಸ್ಟ್ ಪಾನ್ಸ್ ಕ್ರೀಮ್ ಹಚ್ಕೋತೀನಿ.
ಅಷ್ಟೇ. ನಾನು ಏನು ಹಚ್ಚಲ್ಲ ಕಾನ್ಸ್ಟೆಂಟ್ ಬಿಟ್ಟರೆ. ಸೊ ಎಸ್ ಆಗಿದೆ ಸ್ನಾನ ಮಾಡಿ. ಇವಾಗ ನಾನು ತಿಂಡಿ ಮಾಡಾಯಿತು. ತಿಂಡಿ ಮಾಡಿ ಸ್ನಾನ ಮಾಡಿ ಇವಾಗ ನಾನು ಸಾಮಾನ ತೊಳ್ಕೋಬೇಕು. ವೆದರ್ ನೋಡಿದ್ರೆ ಬೆಂಗಳೂರಲ್ಲಿ ಫುಲ್ ಕೋಲ್ಡ್ ಇದೆ, ಅದೊಳಕ್ಕೆ ಮನ್ಸು ಬರಲ್ಲ. ಪ್ಲಸ್ ಸ್ನಾನ ಮಾಡ್ಕೊತಿದ್ರು ಮನ್ಸು ಬರಲ್ಲ, ಹೆವಿ ಚಳಿ ಇದೆ. ಎಸ್ ನಾನಿವಾಗ ಡ್ಯಾಸ್ಲರ್ ಐನೂರು ಹಚ್ಕೋತೀನಿ. ನಾನೇನು ಜಾಸ್ತಿ ಕಟ್ ಮಾಡಿದ್ರೆ ಐನೂರು ಅಷ್ಟೇ. ನೆಕ್ಸ್ಟ್ ಈಗ ಹಿಮಾಲಯ ಕಾಜಲ್ ಇದೊಂದು ಹಚ್ಕೊಳ್ಳೋದು. ಯೂಶಲಿ ಕಣ್ಣಿಗೆ ಕಣ್ಕ ಹಚ್ಕೊಳ್ತಾರೆ, ಬಾಯಿ ಹಿಂಗೆ ಹೋಗ್ಬಿಡುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಇವಾಗ ನೈಕಾ ಲಿಪ್ಸ್ಟಿಕ್ ಹಾಕ್ತೀನಿ. ಅಂದರೆ ನಾನೇನು ಜಾಸ್ತಿ ಹಚ್ಚಲ್ಲ, ಜಸ್ಟ್ ಈ ಥರ. ಏನಾದ್ರು ವೆದರ್ ಏನಾದರೂ ಕೋಲ್ಡ್ ಇತ್ತು ಅಂದರೆ ನಾನು ನನ್ನ ಹೇರ್ನ ಸ್ಟ್ರೈಟ್ ಮಾಡಲಿಕ್ಕೆ ಡ್ರೈ ಮಾಡ್ಕೋತೀನಿ. ಇವಾಗ ವೆದರ್ ಕೋಲ್ಡ್ ಇದೆ, ನನಗೆ ಆಮೇಲೆ ಆಗಲ್ಲ, ವೆದರ್ಗೆ ಸೀಟ್ ಆಗಿಬಿಡುತ್ತೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟೊಂದು ರೆಡಿ ಆಗೋದು. ಐಲೈನರ್, ಕಾಜಲ್, ಲಿಪ್ಸ್ಟಿಕ್ ಲೈಟಾಗಿ ಅಷ್ಟೇ. ಓಕೆ ಬನ್ನಿ, ಇವಾಗ ನಾನು ದೇವ್ರ ಮನೆಯನ್ನು ರೆಡಿ ಮಾಡ್ಕೋಬೇಕು. ಮೇನಾಗಿ ಅದನ್ನು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಅಮಾವಾಸ್ಯೆ ಇದೆ, ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು. ದೇವ್ರ ಸಾಮಾನು ನಾಳೆ ತೊಳ್ಕೊಳ್ಳೋಕ್ಕಾಗಲ್ಲ, ಟೈಮ್ ಇರಲ್ಲ. ಅದಕ್ಕೆ ಇವಾಗ ಎಲ್ಲ ತೊಳ್ಕೊಳ್ಳೋಣ ಬನ್ನಿ. ಎಸ್ ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಆಲ್ರೆಡಿ ನಾನು ಹೂವು ತೆಗೆದಿಟ್ಕೊಂಡಿದ್ದೀನಿ, ಹೂವು ಮತ್ತು ಕಳಸದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಕಸಕಿಸಿ ಅಲ್ಲ, ನಾನು ಒಂದು ಕಡೆ ಸ್ಟೋರೇಜ್ ಮಾಡ್ಕೋತೀನಿ ಕವರಲ್ಲಿ. ಯಾಕೆಂದರೆ ನಮಗೆ ತುಂಬ ಹೂವು ಬೇಕಾಗುತ್ತೆ. ಯಾಕೆ ಅಂತಂದರೆ ನಾನು ವೆಂಕಟೇಶ್ವರ ಫೋಟೋ ಇದೆ, ಅದಕ್ಕೂ ಬೇಕಾಗುತ್ತೆ, ಮತ್ತು ತುಂಬಾ ಹೂವು ಬೇಕಾಗುತ್ತೆ ನನಗೆ. ಸೊ ನಾನು ಏನು ಮಾಡ್ತೀನಿ, ಇದನ್ನು ನಾನು ಕಸಕಿಸಿ ಅಲ್ಲ, ಒಂದು ಕವರಲ್ಲಿ ಸ್ಟೋರೇಜ್ ಮಾಡ್ಕೊತೀನಿ. ನಾವೆಲ್ಲರೂ ಹೋಗ್ತೀವಲ್ಲ ಹೊರಗಡೆ, ಅವಾಗ ಅಲ್ಲಿ ಕೆರೆ ಕಡೆ ತೊಗೊಂಡ್ಬಿಟ್ಟು ನೀರು ಸೈಡಲ್ಲಿ ಇರುತ್ತೋ ಆ ಸೈಡ್ ಹಾಕ್ತೀನಿ. ಇವಾಗ ಇದನ್ನು ನಾನು ಎತ್ತಿಕೊಂಡಿದ್ದೀನಿ, ಹೂವೆಲ್ಲ ಎತ್ತಿಕೊಂಡಿದ್ದೀನಿ. ಇವಾಗ ಇದು ನಾನು ಕಳ್ಸಕ್ಕೆ ಇರೋ ಹಕ್ಕಿ ಕಾಣಿಸ್ತಿದ್ಯಾ, ನಾನು ಕಳ್ಸಕ್ಕಿಡೋ ಹಾಕಿ ನಾನು ಇದೇನಾದ್ರು ಜಾಸ್ತಿ ಇದಾಯಿತು ಅಂದರೆ ನಾನು ಚೇಂಜ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಇದನ್ನೇ ಇಟ್ಕೊತೀನಿ ಅಕ್ಕಿನ. ಸೊ ಇದೊಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ನೀರನ್ನ ನಾನು ತೊಗೊಂಡೋಗ್ಬಿಟ್ಟು ತುಳಸಿಗೆ ಹಾಕೊಂಡು ಬರ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಇವಾಗ ಇದನ್ನ ತೊಳಿಬೇಕು. ನಾನು ಯಾವಾಗಲೂ ನೀರಿಟ್ಟಿರ್ತೀನಿ ದೇವ್ರಿಗೆ ಅಂತ. ಇದನ್ನು ತೊಳೆದ್ಬಿಟ್ಟು ಮತ್ತೆ ಈಗಿರೋ ದೇವ್ರನ್ನ ನೀಟಾಗಿ ರೆಡಿ ಮಾಡೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಹೊಸ ಸ್ಕ್ರಬ್ ಮತ್ತು ಪೀತಾಂಬರಿ ಪೌಡ್ರ್ ತೊಗೊಂಡಿದ್ದೀನಿ. ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು, ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ, ಅಮಾವಾಸ್ಯೆ ಹಿಂದಿನ ದಿನ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಮತ್ತು ದೇವ್ರ ಮನೇನ ರೆಡಿ ಮಾಡ್ಕೊಂಡಿರ್ತೀನಿ. ನಾನು ಆವಾಗಲೇ ಅರಿಶಿನ ಕುಂಕುಮ ಎಲ್ಲ ನಾನು ಪಾತ್ರೆಗಳಿಗೆ ಇಟ್ಕೊಂಡ್ಬಿಡ್ತೀನಿ, ಕಳಿಸಿದ್ದು ಮತ್ತು ಎಲ್ಲದಕ್ಕೂ. ನೋಡಿ ಪೀತಾಂಬರಿ ಹಾಕ್ಕೋತಾ ಇದ್ದೀನಿ. ಚೊಂಬು ಎಷ್ಟು ಕರಗಾಗಿತ್ತು ಅಂದರೆ ಪೀತಾಂಬರಿ ಹಾಕ್ಕೊಂಡು ನೀಟಾಗಿ ಉಜ್ಜಿ ತಿಕ್ಕಿ ಸಾಕಾಗಲಿಲ್ಲ ಅಂತ ಮತ್ತೆ ಬೇರೆ ಹಾಕ್ಕೊಂಡೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಜ್ತಾ ಇದ್ದೀನಿ ಅಂತ. ನೀವು ಕೈನ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಉಜ್ಜಿದ್ರೆ ಕೊಳೆ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅಮ್ಮಕ್ಕಿ ಉಜ್ಬೇಕು ಅದನ್ನು, ಇಲ್ಲಾಂದರೆ ಹಂಗೆ ಕರೆ ಉಳ್ಕೊಂಬಿಡುತ್ತೆ. ನೀವು ಹಂಗೆ ಹಳೆ ಕರೆ ಉಳ್ಕೊಂಬಿಟ್ರೆ ಮತ್ತೆ ಜಾಸ್ತಿ ಉಜ್ಜೋಕ್ಕಾಗಲ್ಲ. ನೀವು ಸ್ವಲ್ಪ ಇದ್ದಾಗಲೇ ನೀಟಾಗಿ ಉಜ್ಕೊಂಬಿಟ್ರೆ ನೋಡಿ ನೀಟಾಗಿ ಉಜ್ತೆ. ಸಂಜೆಲಿ ಏನೂ ಬಿಡ್ತಾಯಿಲ್ಲ, ಎಲ್ಲ ಕಡೆ ನೀಟಾಗಿ ಉಜ್ತಾ ಇದ್ದೀನಿ. ಆಮೇಲೆ ಅದು ಹೇಗಿತ್ತು ಅಂತ ನೋಡಿ. ಇವಾಗ ನೋಡಿ ನಾನು ನಿಮ್ಗೆ ತೋರಿಸಿದ್ನಲ್ಲ ಹೆಂಗಿತ್ತು ಅಂತ. ಎಲ್ಲ ನೀಟಾಗಿ ಉಜ್ಜಾದ್ಮೇಲೆ ತೋರಿಸ್ತೀನಿ. ತೊಳಿತೀನಿ ತಡೀರಿ ಒಂದು ನಿಮಿಷ. ತೊಳೆದಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ತೊಳೆದಾಯಿತು. ತೊಳೆದಾದ್ಮೇಲೆ ನೋಡಿ ಈ ಥರ ಬರುತ್ತೆ. ನಾನು ಯಾವಾಗ್ಲೂ ₹1 ಕಾಯಿನ್ ಹಾಕಿರ್ತೀನಿ. ಇವಾಗ ಕಾಮಾಕ್ಷಿ ದೀಪ ಎಷ್ಟು ಕರಗಾಗಿತ್ತು, ದೀಪ ಹಚ್ಚಿ ಅಂತ ಅಂದರೆ ತುಂಬಾ ಕರಗಾಗಿತ್ತು. ನೋಡಿ ಅದೂ ಅಷ್ಟೇ ತುಂಬ ಅಮ್ಮಿಕ್ಬಿಟ್ಟು ಉಜ್ತಾ ಇದ್ದೀನಿ. ಗಟ್ಟಿಯಾಗಿ ಉಜ್ಜಬೇಕು. ಸಂದಿ ಬಂದು ಎಲ್ಲ ಏನೇನಿದೆ ಎಲ್ಲ ಕಡೆ ಉಜ್ಕೋಬೇಕು. ಇದನ್ನು ತೋರಿಸ್ತೀನಿ ತಡೀರಿ ಹೆಂಗಾಗಿತ್ತು ಅಂತ. ತುಂಬ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಹಾಕ್ಬೋದಿತ್ತು, ತುಂಬ ಆಗಿಬಿಡುತ್ತೆ ವೀಡಿಯೋಸ್ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಇವಾಗ ತೋರಿಸ್ತೀನಿ ನೋಡಿ. ಅದೂ ಅಷ್ಟೇ ಫುಲ್ಲು ಬ್ಲ್ಯಾಕ್ ಆಗಿತ್ತು. ನೀಟಾಗೆಲ್ಲ ಉಜ್ಜಿ ನಾನು ಏನಂದರೆ 15 ದಿವ್ಸಕ್ಕೆ ಒಂದು ಸತಿ ತೊಳ್ಕೊಂಬಿಡ್ತೀನಲ್ವ. ಒಂದೊಂದು ಸತಿ ಒಂದು ತಿಂಗ್ಳಿಗೆ ಒಂದು ಸತಿ ಆದರೂ ನಾನು ತೊಳೆಯಲ್ಲ. ಒಂದೊಂದು ಸತಿ ಒಂದು 15 ದಿವ್ಸಕ್ಕೆ ತೊಳ್ಕೊಂಬಿಡ್ತೀನಿ. ಈಗ ನಾನು ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ನೀಟಾಗೆಲ್ಲ ತೊಳೆದಿಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗಲೇ. ನೋಡಿ ಕೈ ನೋಡಿ ಎಷ್ಟು ಕರ್ಗಾಗಿದೆ ಅದೆಲ್ಲ ತೊಳೆದು ಅಂತ. ಇದು ದೀಪ ನಾನು ಬೆಳ್ಳಿ ದೀಪ ಹಚ್ಚಲ್ಲ. ಬೆಳ್ಳಿ ದೀಪ ಏನಾದ್ರು ಫಂಕ್ಷನ್ ಇದ್ದರೆ ಮಾತ್ರ ಹಚ್ತೀನಿ, ಇಲ್ಲ ಅಂದರೆ ನಾರ್ಮಲಾಗಿ ಇದ್ರ ದೀಪನೇ ಹಚ್ತೀನಿ ನಾನು. I've been thinking about myself today, thinking how I changed, how I really don't care if you
you are here or if you don't stay. Now I'm feeling those winter blues, but I don't wanna cry. 'Cause all we ever do is laugh it off, and I'm sick and I don't know why. Do you remember that night we met? ಎಸ್ ಇವಾಗ ತೂಕ ಮಾಡೋದನ್ನ ಇದು ನಾನು ನೀವು ಯೂಶ್ವಲಿ ಇದು ನಾನು ಬರೀ ಸಾಂಬ್ರಾಣಿಗೆ ಅಷ್ಟೇ ಯೂಸ್ ಮಾಡೋದು. ಒಂದೊಂದ್ಸತಿ ಕರ್ಪೂರಕ್ಕೂ ಯೂಸ್ ಮಾಡ್ತೀನಿ ಒಂದೊಂದ್ಸತಿ. ಆ್ಯಕ್ಚುಲಿ ಬೆಳ್ಳಿನೇ ತಲೆನೋವಿಲ್ಲ, ಆರಾಮಾಗಿ ಪೇಸ್ಟ್ ಹಾಕಿ ನೀಟಾಗಿ ತೊಳಿಬೋದು. ಇದಂತೂ ತೊಳಿಯೋಕ್ಕೆ ಆಗಲ್ಲಪ್ಪ. ಎಷ್ಟು ಕರ್ರಿಗಿದೆ ಅಂದರೆ ಇದಂತೂ ಮೈ ಗಾಡ್. ಇದು ಎಷ್ಟು ಬ್ಲ್ಯಾಕ್ ಇತ್ತು ಗೊತ್ತಾ, ಹಿಂಗಾಗಿದೆ. ಸೊ ಇವಾಗ ಇದು ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅದು ಇದೆಯಲ್ಲ ಅಂದ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಅದು ತೊಳೆದಿಕ್ತೀನಿ ಸುಮ್ಮನೆ ಯಾಕೆ. ದೇವ್ರ ಮನೆಗೆ ತೊಳೆಯೋಕ್ಕೇನೆ ನನಗೆ ಇಷ್ಟೊತ್ತಾಗಿದೆ. ಇನ್ನು ಆ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಷ್ಟರಲ್ಲಿ ಆಗುತ್ತೆ. ದೇವ್ರ ಮನೆ ಕೂಡ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ರೆಡಿ ಮಾಡಿದ್ದೀನಿ ಅಂತ. ಇವಾಗ ಕಾಫಿ ಇಟ್ಕೊಂಡು ಕುಡಿಬೇಕು, ಬನ್ನಿ ಹೋಗೋಣ. ಎಸ್, ಆಲ್ರೆಡಿ ಕಾಫಿ ನಾನು ಮಾಡ್ಕೊಂಡಿದ್ದೀನಿ. ಇದು ನನಗೆ, ಇದು ನಮ್ಮ ಯಜಮಾನ್ರಿಗೆ. ನಾನು ಹಾಲಿಗೆ ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಭಾವ ತಂದು ಕೊಟ್ಟಿದ್ದು ಊರಿಂದ, ಅವ್ರ ಹತ್ರ ತರಿಸ್ಕೊಂಡಿದ್ದೆ. ಬೆಲ್ಲ ಹಾಕ್ತೀನಿ. ಇದು ನಾಳೆಗೆ ಅಂತ ಕಾಯಿಸಿಟ್ಕೊಂಡಿದ್ದೀನಿ. ಇದು ಇವಾಗ ಮಾತ್ರ ನಮ್ಮಿಬ್ಬರಿಗೆ ಏನು 1/4 ಲೀಟ್ರ್ ಆದರೂ ಸಾಕಾಗುತ್ತೆ. ಬಟ್ ನಾನು ಅರ್ಧ ಲೀಟ್ರ್ ತೊಗೊಂಬರ್ತೀನಿ. ಯಾಕೆ ಅಂತಂದರೆ ಕಾಯಿಸ್ಕೊಂಡು ಇಟ್ಕೋಬೋದು. ಎಸ್, ಕಾಫಿ ರೆಡಿ ಆಗಿದೆ. ಇವಾಗ ಬೆಲ್ಲದ ಕಾಫಿ ಟೇಸ್ಟ್ ಮಾಡೋಣ ಬನ್ನಿ. ಇವತ್ತೇ ಫಸ್ಟ್ ನಾನು ಟ್ರೈ ಮಾಡ್ತಿರೋದು. ಬೆಲ್ಲ ತಂದು ಇಟ್ಕೊಂಡು ತುಂಬ ದಿನ ಆಗಿತ್ತು, ಬಟ್ ನಾನು ಟೇಸ್ಟ್ ಮಾಡಿರಲಿಲ್ಲ. ಬನ್ನಿ ಇವತ್ತು ಟ್ರೈ ಮಾಡೋಣ. ಚೆನ್ನಾಗಿದೆ. ಇದಕ್ಕೆ ಕಡಲೆಪುರಿ ಹಾಕೊತಿದ್ರೆ ಸಖತ್ತಾಗಿರುತ್ತೆ. ಬನ್ನಿ ಕಡಲೆಪುರಿನ ಇದೆ ಹಾಕೊತೀನಿ. ನಮ್ಮ ಯಜಮಾನ್ರೆ ಫಸ್ಟು ಕಾಫಿ ಕೊಡೋಣ, ಓಕೆನಾ? ಭಟ್ರು ನಮ್ಮ ಬಾವ ಅಲ್ವಾ? ಏನೇನು? ಹಾಂ, ಸೋಸು ಏನೇನು ಹಾಕ್ಕೊಂಡಿದ್ಯಾ? ಹಾಂ, ಜೋಳ ಜೋಳ ಕಲ್ಪಲ್ಲ. ಬೆಳ್ಳುಳ್ಳಿ, ಶುಂಠಿ, ಆಯ್ತು, ಮೆಣಸಿನಕಾಯಿ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ. ಆಮೇಲೆ ಚಿಕನ್ಗೆ ಅದನ್ನ ಹಾಕ್ಬಿಟ್ಟು ಕಬಾಬ್ ಪೌಡರ್ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪುಡಿ, ಉಪ್ಪು, ಮೊಟ್ಟೆ 2 ಮೊಟ್ಟೆ, ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕಲಸಿ. ಮೊಸರೇನು ಹುಳಿಗ? ಹಾಂ, ಹಾಕಿ ಕಳಿಸ್ಬಿಟ್ಟು ಸ್ವಲ್ಪ ಒಂದು 1/2 ಅವರ್ ಇಟ್ಟಿದ್ದೆ. ಈ ಲೆವೆಲ್ ಬಂದಿದೆ. ಸೊ ಇವಾಗ ನಾನು ಬೇಯಿಸ್ತಾ ಇದ್ದೀನಿ. ಮಾಡಿರೋದು ಬೇಯಿಸಿ ಮಾಡಿ ಇಟ್ಟರೆ ಹಾಕೋಬೋದು. ಸೊ ನೆಕ್ಸ್ಟು ಅದಕ್ಕೆ ಹೋಗೋ ಟೈಮ್ ಇದೆ. ಒಂದಿಬ್ಬರು ಬೇಯಿಸ್ಬಿಟ್ಟು ಊಟಕ್ಕೆ ಹೋಗ್ತಾರೆ. ಓಕೆ. ಫೈನಲಿ ನಮ್ಮ ಮನೆಗೆ ಬಂದು, ನಮ್ಮಮ್ಮ ಮನೆಗೆ ಹೋಗಿದ್ದು. ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಲ್ಯಾಪ್ಟಾಪ್ನ ಬುಕ್ ಮಾಡಬೇಕಿತ್ತು. ಹಂಗೆ ಹೋಗಿ ನಮ್ಮಮ್ಮ ಮನೆಗೆ ಹೋಗಿದ್ದು. ಸೊ ನಮ್ಮ ಬಾವ ಚಿಕನ್ ಮತ್ತು ಕಬಾಬ್, ಚಿಕನ್ ಸಾಂಬಾರ್ ಎಲ್ಲ ನಮ್ಮ ಬಾವ ಮಾಡಿದ್ರು. ನಾನು ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಬಂದೆ.
ಟೈಮ್ ಬಂದು 11 ಆಗಿದೆ ಆಲ್ರೆಡಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಎ ಡೇ ವಿತ್ ಮೀ ಫೈನಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.